ಹಲೋ ಸ್ಟೂಡೆಂಟ್, ಈ ದಿನ ನಾವೇನು ಮಾಡೋಣ? ಇಂದಿನ ಕ್ಲಾಸಲ್ಲಿ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಬಗ್ಗೆ ನೋಡಿದ್ದೆವು. ಆದ್ರೆ ಸ್ಟ್ಯಾಟಿಕ್ಸ್ ಬಗ್ಗೆ ನೋಡಿಲ್ಲ. ಈ ದಿನ ನಾವೇನು ಮಾಡೋಣ? ಸ್ಟ್ಯಾಟಿಕ್ಸ್ ಬಗ್ಗೆ ನೋಡೋಣ. ಕೆಲವೊಂದಿಷ್ಟು ಏನು ಮಾಡೋಣ, ಸಮ್ ಎನಿ ನಂಬರ್ ಮಲ್ಟಿಪ್ಲೈ ವಿತ್ 11 ಅಂದ್ರೆ ಯಾವುದೇ ಸಂಖ್ಯೆಯನ್ನು 11ರಿಂದ ಗುಣಿಸಿದಾಗ ಯಾವ ರೀತಿ ಮಾಡಬೇಕು. ಈಗ ನಾವು ಗುಣಾಕಾರ ಮಾಡದೆ ಕೂಡಿಸುವ ಕ್ರಮದಲ್ಲಿ ಈ ಲೆಕ್ಕವನ್ನು ಕಂಡುಕೊಳ್ಳೋದು ಹೇಗೆ ನೋಡಿ. 34 8 ಗುಣಿಲೆ 11. ಹೌದಾ? ಇದೇನೈತಲ್ಲ, ನಾವು ಸಾದಾ ರೀತಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಟೈಮ್ ಎಷ್ಟು ಕಿಲ್ ಆಗ್ತೈತಿ, ಆಮೇಲೆ ನಮ್ಮ ಟ್ರಿಕ್ಸ್ ಒಳಗೆ ಮಾಡಿ ತೋರಿಸ್ತೀನಿ ಎಷ್ಟು ಬೇಗ ಆಗ್ತೈತಿ. ನೋಡ್ರಿ, ಇದನ್ನು ನೋಡ್ರಿ, ಇದನ್ನು ನೋಡ್ರಿ. 3 4 8 ಗುಣಿಲೆ 11. ಹೌದಾ? ಏನು ಮಾಡಬೇಕು? ಫಸ್ಟ್ ಬಿಡಿ ಸ್ಥಾನ ಸಂಖ್ಯೆಯನ್ನು ನೋಡ್ಕೋಬೇಕು. 8 ಒಂದೇ 8, ಆಮೇಲೆ 4 ಒಂದೇ 4, 1 3 3. ಈ ಬಿಡಿ ಸ್ಥಾನದ ಕೆಲಸ ಮುಗೀತು. ಈಗ ಏನು ಮಾಡಬೇಕು? 10ರ ಸ್ಥಾನದ ಸಂಖ್ಯೆ ನಾವು ಮಾಡ್ಕೋಬೇಕಾದ್ರೆ ಇಲ್ಲಿನೂ ಕೂಡ ಬಿಡಿ 10 100 ಅಂತಕ್ಕಂಥ ಸ್ಥಾನಗಳಿರ್ತಾವ. ಈಗ ನಾವೇನು ಮಾಡಬೇಕು? ಈ ಬಿಡಿ ಸ್ಥಾನದ ಕೆಳಗಿನ ಸಂಖ್ಯೆಯನ್ನು ನಾವೇನು ಮಾಡಬೇಕು? 0, ಕೆಲವೊಬ್ರು 0 ಹಾಕ್ತಾರ, ಕೆಲವೊಬ್ರು ಸ್ಟಾರ್ ಹಾಕ್ತಾರ, ಕೆಲವೊಬ್ರು ಇಂಟು ಹಾಕ್ತಾರ, ಕೆಲವೊಬ್ರು ಹಾಗೇನೂ ಬಿಡ್ತಾರ. ಏನು ಮಾಡಿದ್ರು ನಡಿತೈತಿ. ನಮ್ಮ ರೆಫರೆನ್ಸ್ಗೆ ಏನು ಮಾಡೋಣ, ನಾವು ಇಲ್ಲಿ ಒಂದು ಕೂಡಿಸ್ತೀವಲ್ಲ, ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಇಲ್ಲಿ ಪ್ಲಸ್ ಚಿಹ್ನೆ ಹಾಕ್ತೀನಿ. ಈಗ 1 8 8, 1 4 4, 1 3 3. ಹೌದಾ? ಇಷ್ಟು ಮಾಡಿ ಆಮೇಲೆ ಮತ್ತೆ ನಾವು ಕೂಡ್ಕೋಬೇಕಂದಾಗ ಟೈಮ್ ಹೋಗ್ತದಲ್ಲ. 8 4 12. ಹೌದಾ? 4 1 5, 5 3 8, 3ಕ್ಕೆ 3 ಇಷ್ಟ ಆಯ್ತು. ಈಗ ಇದನ್ನ ಮಾಡ್ಬೇಕಾದ್ರೆ ನಮ್ಗೇನು ಇಷ್ಟು ಸಮಯ ತಗೊಳ್ತು. ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಸಮಯ ತಗೊಳ್ಳೋದಿಲ್ಲ. ಏನೈತಪ್ಪ ಅಂತಂದ್ರೆ ಭಾಳ ಈಸಿ ಐತಿ. ಏನು ಈಸಿ ಐತಪ್ಪ ಅಂತಂದಾಗ ಇಲ್ಲಿ ಡಾಟರ್ ಇಟ್ಕೋಬಹುದು ಅಥವಾ 0 ಇಟ್ಕೋಬಹುದು. ಯಾವಾಗ ಇಟ್ಕೊಂಡ್ರೆ ನಡೀತದ. ನಾವೇನು ಇಟ್ಕೋತೀನಿ, ನಮ್ಮ ರೆಫರೆನ್ಸ್ಗೆ ಇಲ್ಲಿ ಒಂದು ಡಾಟ್ ಇಟ್ಕೋತೀನಿ, ಇಲ್ಲೊಂದು ಡಾಟ್ ಇಟ್ಕೋತೀನಿ. ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ಗಣಿತ ಯಾವಾಗಲೂ ಹೋಗುದು ಯಾವ ಕಡೆಯಿಂದ ಹೋಗ್ತೈತಿ? ಬಲಗಡೆಯಿಂದ ನಾವು ಮಾಡ್ತಾ ಹೋಗ್ಬೇಕಾಗ್ತದ. ಬಲಗಡೆಯಿಂದ ಮಾಡ್ತಾ ಹೋಗ್ಬೇಕಾಗ್ತದಪ್ಪ ಅಂತಂದ್ರ ಈ ಡಾಟ್ ಮತ್ತು 8ಕ್ಕೆ ಕೂಡಬೇಕು. ಆಮೇಲೆ 8 ಮತ್ತು 4 ಕೂಡಬೇಕು. 4 ಮತ್ತು 3 ಕೂಡಬೇಕು. 3 ಮತ್ತು ಡಾಟ್ ಅನ್ನು ಕೂಡಿದಾಗ ನಮ್ಮ ಉತ್ತರ ಸಿಗ್ತೈತಿ. ಈಗ ನೋಡ್ರಿ, ಯಾವ್ದು ಹೆಂಗ್ ಮಾಡುದಪ್ಪ ಅಂತಂದ್ರೆ ಭಾಳ ಈಜಿ ಐತಿ. ಡಾಟ್ ಪ್ಲಸ್ 8, ಡಾಟ್ ಪ್ಲಸ್ ಎಷ್ಟಾಯ್ತು? 8 ಆಯ್ತು, 8 ಆಯ್ತು. ಹೌದಾ? ಇದು ಕೆಲಸ ಮುಗಿತು. ಆಮೇಲೆ 8 + 4, 8 4 ಎಷ್ಟಾಯ್ತು? 12 ಆಯ್ತು. 12 ಆಯ್ತಪ್ಪ ಅಂತಂದಾಗ ಇದು ಒಂದು ಏನೈತಲ್ಲ ಕೈಲಾ ಬಂತು. ಕೈಲಾ ಏನ್ ಮಾಡಬೇಕು? ಮುಂದಿನ ಸಂಖ್ಯೆ ಮುಂದೆ ಮೇಲೆ ತಲೆ ಮೇಲೆ ಇಟ್ಕೋಬೇಕು. ಇದ್ದ ಸಂಖ್ಯೆ ಇದ್ದ ಹಾಗೆ ಇಡಬೇಕು. ಆಮೇಲೆ ಇದನ್ನ ಕೆಲಸ ಮುಗೀತು. ಈಗ 4 + 3 ಎಷ್ಟಾಯ್ತು? 7 ಆಯ್ತು. 7 ಇದನ್ನ ಕೈಲಾ ಎಷ್ಟಾಯ್ತು? 8 ಆಯ್ತು. ಆಮೇಲೆ ಡಾಟ್ + 3, ಡಾಟ್ + 3 ಎಷ್ಟಾಯ್ತು? 3 ಆಯ್ತು. ಈಗ ನಮ್ಮ ಟೈಮ್ ಯಾವ ಇದರಲ್ಲಿ ಉಳಿತಾಯ ಆಯ್ತಪ್ಪ ಅಂತಂದಾಗ ಇದರಲ್ಲಿ ಉಳಿತಾಯ ಆಯ್ತು, ಇದರಲ್ಲಿ ಜಾಸ್ತಿ ತಗೋತು. ಇದಿಷ್ಟೇ ಅಲ್ಲ, 3 ಸಂಖ್ಯೆ ಕೊಡ್ಲಿ, 4 ಸಂಖ್ಯೆ ಕೊಡ್ಲಿ, 2 ಸಂಖ್ಯೆ ಕೊಡ್ಲಿ, ಆಮೇಲೆ 20 ಸಂಖ್ಯೆ ಕೊಟ್ಟರು ಕೂಡ ನಾವು ಟ್ರಿಲಿಯನ್ ತನಕ ಕೊಟ್ಟರು ಕೂಡ ನಾವು ಮಾಡಿರೋ ಉತ್ತರ ಡಾಟ್ ಮೆಥಡ್ ಮಾಡ್ಬೋದು. ಅದೇ ಜಾಸ್ತಿ ಸಂಖ್ಯೆ ಇದ್ದಾಗ ಕೂಡ ಈಸಿಯಾಗಿ ನಾವು ಕಂಡುಕೋಬಹುದಲ್ಲ. ಈಗ ನೋಡ್ರಿ, 3 ಸಂಖ್ಯೆದು ನೋಡಿದೆವು. ಈಗ 6 ಸಂಖ್ಯೆದು ನೋಡೋದು. 6 ಸಂಖ್ಯೆ ಹೆಂಗಪ್ಪ ಅಂತಂದಾಗ 3 8 5 4 2. ನಿಮ್ಮ ಮನಸ್ಸಿಗೆ ಒಂದು ಸಂಖ್ಯೆ ಇಟ್ಕೋಬಹುದು. ನೀವು ಇದೆ ಅಂತ ಇಲ್ಲ, ಬೇಕಾದ ಸಂಖ್ಯೆ ಇಟ್ಕೋಬಹುದು. ಗುಣಿಲೆ 11. ಈಗ ನಮ್ದು ರೆಗ್ಯುಲರ್ ಮೆಥಡ್ ನಾವು ಮಾಡೋದು ಬೇಡ. ಯಾಕಪ್ಪ ಅಂತಂದ್ರ ಸಮಯ ನಮಗ ಜಾಸ್ತಿ ತಗೊಳ್ತೈತಿ. ಈಗ ನಾವು ನಿಮ್ಗೆ ಏನ್ ಮಾಡೋದು? ಡಾಟ್ ಮೆಥಡ್ ಒಂದೇ ನಾವು ನೋಡೋಣ. ಡಾಟ್ ಮೆಥಡ್ ನೋಡಪ್ಪ ಅಂತಂದಾಗ ಏನಾಯ್ತು? ಈಗ 1 ಮತ್ತು ಬಿಂದುವನ್ನು ಕೂಡಿಸಿದಾಗ ಏನಾಗ್ತೈತಿ? ಡಾಟ್ ಅಂದ್ರೇನು? ಬಿಂದು. ಹೌದಾ? 1 ಮತ್ತು ಬಿಂದು ಕೂಡಿಸಿದಾಗ ನಮಗೆ ಬರೋ ಉತ್ತರ ಒಂದೇ ಆಗಿರ್ತೈತಿ. ಆಮೇಲೆ ಇದ್ರ ಕೆಲಸ ಮುಗಿತಿ. ಈಗ 1 ಮತ್ತು 2 ಕೂಡಿಸಿದಾಗ ಏನಾಗ್ತೈತಿ? 3 ಆಗ್ತೈತಿ. 2 ಮತ್ತು 4 ಕೂಡಿಸಿದಾಗ ಏನಾಗ್ತೈತಿ? 6 ಆಗ್ತೈತಿ.
4 ಮತ್ತು 5 ಕೂಡಿಸಿದಾಗ ಏನಾಗ್ತೈತಿ 9 ಆಗ್ತೈತಿ. ಹೌದಾ? 5 ಮತ್ತು 8 ಕೂಡಿಸಿದಾಗ ಏನಾಗ್ತೈತಿ 13 ಆಗ್ತೈತಿ. 13 ಆಗ್ತೈತಪ್ಪ ಅಂದ್ರ ಒಂದು ಕೈಲ ಬಂತು, ಸಂಖ್ಯೆ ಬಂತು 3. 8 3 ಎಷ್ಟಾಯ್ತು 11. 11 ಅದಕ್ಕೆ 1 12 ಕೈಲ ಒಂದಾಯ್ತು, ಡಾಟ್ ಮ್ಯಾಗ ಆಯ್ತು. ಈ ಡಾಟ್ ಮತ್ತು 3 ಕೂಡಿಸಿದಾಗ ಏನಾಗ್ತೈತಿ 3 ಆಗ್ತೈತಿ. 3 ಅದಕ್ಕೆ 1 4 ಆಗ್ತೈತಿ. ನೀವು ಬೇಕಾದ್ರ ಕ್ಯಾಲ್ಕುಲೇಟರ್ ಮೊಬೈಲಲ್ಲಿ ಹೊಡೆದ್ರು ಕೂಡ ಇಷ್ಟಿದೆ, ನಿಮ್ಗೆ ಆನ್ಸರ್ ಸಿಗುವುದಿಲ್ಲ. ಈಗ ಈ 11ರಿಂದ ಗುಣಿಸುವುದು ನಿಮ್ಗೆ ಅರ್ಥ ಆಯ್ತಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಬರ್ಕೊಡ್ರಿ. ಇಲ್ಲಿಕಪ್ಪ ಅಂತಂದ್ರ ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಆಮೇಲೆ ನೀವು ಬರ್ಕೊಳಕ ಅನುಕೂಲ ಆಗ್ತೈತಿ. ಇದು ಅರ್ಥ ಐತಲ್ಲ, ಇದೊಂದೇ ಸಾಕು, ಇವೆರಡೇ ಸಾಕಲ್ಲ. ಇನ್ನೂ ಹಲವಾರು ಇದಾವ. ಏನಪ್ಪಾ ಅಂತಂದ್ರ 0 ಕೊನೆಗೊಂಡಾಗ ಹೆಂಗ್ ಮಾಡೋದು, ಆಮೇಲೆ 9ರಿಂದ ಕೊನೆಗೊಂಡಾಗ ಹೆಂಗ್ ಮಾಡೋದು, ಇವೆರಡನ್ನ ನೋಡೋಣ. ನೋಡಿ ಆದ್ಮೇಲೆ ಇನ್ನೊಂದು ಮೆಥಡ್ ಬರ್ತೈತಿ. ಏನು ಬರ್ತೈಪ ಅಂತಂದ್ರ ಕ್ರಿಸ್ ಕ್ರಾಸ್ ಮೆಥಡ್ ಬರ್ತೈತಿ. ಅದನ್ನ ನೋಡೋಣ ಅಂತ, ಸಮಯ ಸಿಕ್ಕ ನೋಡೋಣ ಅಂತ. ಇವೆರಡು ನೋಡಿ ಮುಂದಾದ್ಮೇಲೆ ಅದನ್ನ ನೋಡೋಣ. ಈಗ ಇದನ್ನ ನಾನು ಬೋರ್ಡ್ ರಬ್ ಮಾಡ್ತೀನಿ. ಬರ್ಕೋತ್ರೆ ಅಥವಾ ರಬ್ ಮಾಡ್ಲೆ? ಇಲ್ಲ, ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಸಮಯ ಎಷ್ಟಾಗ್ತೈತಿ, ನಾನೀಗ ರಬ್ ಮಾಡ್ತೀನಿ ಬೋರ್ಡ್. ಈಗ ನೋಡ್ರಿ, ಆಗಲೇ ಈ ಹಿಂದಿನ ಇದ್ರೊಳಗೆ ಏನು ನೋಡಿದ್ದೆವು ನಾವು 11ರ ಬಗ್ಗೆ ನೋಡಿದ್ದೆವು. ಈಗ 9ರ ಬಗ್ಗೆ ಕೂಡ ನೋಡೋಣ ಅಂತ. 9ರ ಬಗ್ಗೆ ನೋಡೋಣಪ್ಪ ಅಂತಂದಾಗ ಈಗ 634 ಗುಂಡ್ಲೆ 99 ಅಂತ ಐತಿ. ಹೌದಾ? 634 ಗುಂಡ್ಲೆ 99 ಐತಿಪ್ಪ ಅಂತಂದಾಗ ನಾವೇನ್ ಮಾಡಬೇಕು, ಇದನ್ನ ಗುಣಿಸ್ಕೊಂತ ಕುಂತಾಗ ಟೈಮ್ ನಮ್ಗ ಹೋಗ್ತೈತಿ. ಈಗೇನ್ ಮಾಡ್ಬೇಕು, ಈ ಸಂಖ್ಯೆಯನ್ನು ಇದ್ದ ರೀತಿನೇ ಬರ್ಕೋಬೇಕು. 6 3 4 ಇಲ್ಲಿ 9 ಎಷ್ಟು ಅದಾವ? 9. 1 ಇದ್ರೆ 1 0 ಕೊಡ್ರಿ, 2 ಇದ್ರೆ 2 0 ಕೊಡ್ರಿ, 3 ಇದ್ರೆ 3 0 ಕೊಡ್ರಿ, 10 ಇದ್ರೆ 10 0 ಕೂಡ ಕೊಡಬಹುದು. ಇದಕ್ಕೆ ಈಗೇನು ಮಾಡೋಣ ನಾವು, ಇಲ್ಲಿ ನಾವು 2 9 ಅದಾವ, 2 9 ಅದಾವಪ್ಪ ಅಂತಂದಾಗ 2 0ಗಳನ್ನು ನಾವು ಇಲ್ಲಿ ಕೊಟ್ಕೋಬೇಕಾಗ್ತೈತಿ. 2 0 ಕೊಟ್ಕೊಂಡಾದ್ಮೇಲೆ ಈ ಉಳಿದಂತ ಸಂಖ್ಯೆ ಏನಿರ್ತೈತಿಲ್ಲ 634 ಏನೈತಿಲ್ಲ ಬಲಗಡೆಯಿಂದ ಹಚ್ಕೊಂತ ಬರ್ಬೇಕು. ನಾವು ಬಿಡಿ ಸ್ಥಾನದ ಕಡೆಯಿಂದ ಹಚ್ಕೊಂತ ಬರ್ಬೇಕು. ಈಗ 0 ಕೆಳಗೆ 4 ಬರ್ದೇವು, 3 ಬರ್ದೇವು, ಆಮೇಲೆ 6 ಬರ್ದೇವು. ಇದು ಏನಿಲ್ಲ. ಇಲ್ಲೇನ್ ಮಾಡೋದು, ಅಲ್ಲಿ ಆ್ಯಡ್ ಮಾಡೋದಿತ್ತು, ಅಲ್ಲಿ ಆ್ಯಡ್ ಮಾಡೋದಿತ್ತು, ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಇಲ್ಲೇನ್ ಮಾಡ್ಬೇಕು, ನಾವು ಕಳೆದಾಗ ನಮ್ಮ ಉತ್ತರ ಸಿಗ್ತೈತಿ. ನೋಡ್ರಿ, ಇಲ್ಲಿ 0ಯಲ್ಲಿ 4 ಕಳಿಲಕ್ ಬರುದಿಲ್ಲ. 0ಯಲ್ಲಿ 4 ಕಳಿಲಕ್ ಬರುದಿಲ್ಲಪ್ಪ ಅಂತಂದ್ರ ನಾವೇನ್ ಮಾಡ್ಬೇಕು, ಇಲ್ಲಿ ಬಾರೋ ತಗೋಬೇಕು. ಬಾರೋ ತಗೋಬೇಕಪ್ಪ ಅಂತಂದಾಗ ಇಲ್ಲೊಂದು ಕ್ಯಾರಿ ಬರ್ತೈತಿ. ಕ್ಯಾರಿ ಬರ್ತೈತಪ್ಪ ಅಂತಂದಾಗ ಇದೇನೈತಿದು 10 ಆಯ್ತು. ಎಷ್ಟಾಯ್ತಿದು 10 ಆಯ್ತಿದು. 10ರಲ್ಲಿ 4 ಆದ್ರೆ ಎಷ್ಟು 6 ಬಂತು. ಇಲ್ಲೇನಾಯ್ತು, ಇಲ್ಲಿ ಕೆಳಗ 4 ಆಯ್ತು. ಆಮೇಲೆ ಮತ್ತೊಂದು ಇಲ್ಲೊಂದು ಕೈಲಾಕೊಂಡಾಗ ಏನಾಯ್ತು 10 ಆಯ್ತು. 10ರಲ್ಲಿ 4 ಹೋದ್ರೆ 6 ಬಂತು. ಸಾರಿ, ಮತ್ತ 10ರಲ್ಲಿ 4 ಕಳೆದ್ರ 6 ಬರ್ತೈತಿ. ಇಲ್ಲಿ ಏನೈತಿ, ಇಲ್ಲಿ 4 ಐತಿ, ಇಲ್ಲಿ 7 ಐತಿ. 4ರಲ್ಲಿ 7 ಕಲಿಯಕ್ ಬರಂಗಿಲ್ಲ. ಇಲ್ಲೊಂದು ಕೈಲಾ ತಗೋಬೇಕಾಗ್ತದ. ಕೈಲಾ ತಗೊಂಡಾಗ ಎಷ್ಟು ಆಗ್ತದೆ, ಅದು 14 ಆಗ್ತೈತಿ. ಇದು 14ರಲ್ಲಿ 7 ಆದ್ರ 7 ಆಯ್ತು. ಆಮೇಲೆ ಇಲ್ಲಿ 3 ಐತಿ, ಇಲ್ಲಿ 1 ಐತಿ. 3ರಲ್ಲಿ 1 ಆದ್ರ 2 6ಕ್ಕೆ 6. ಈಗ ಇದು ಈಸಿ ವೇ. ಈಗ ನಾವು ಸಾದಾ ಮಾಡೋಣ. ಇದೇನ ರೆಗ್ಯುಲರ್ ಮಾಡ್ತೇವಲ್ಲ ಆ ಮೆಥಡ್ ಮಾಡಿ ನೋಡೋಣ. 6 3 4 ಅಂದ್ರ 634 ಗುಣಿಲೆ 99. ಹೌದಾ? 9 ಎಷ್ಟು 36. ಆಮೇಲೆ 9 3 27. 27 ಪ್ಲಸ್ 3 30 ಆಯ್ತು. ಆಮೇಲೆ 9 6 54 3 ಎಷ್ಟಾಯ್ತು 57 ಆಯ್ತು. ಈಗೇನಾಯ್ತು, ಬಿಡಿ ಸ್ಥಾನದ ಅಂಕಿ ಕೆಲಸ ಮುಗೀತು. ಆಮೇಲೆ ನಾವೇನ್ ಮಾಡ್ಬೇಕು, 10ರ ಸ್ಥಾನದಾಗ ಐತಪ್ಪ ಅಂತಂದ್ರ ಬಿಡಿ ಸ್ಥಾನದಲ್ಲಿ ಒಂದು 0 ಸ್ಟಾರ್ ಅಥವಾ ಅಧಿಕನ್ನ ಹಾಕೊಳ್ಳೋಣ. ಯಾಸ್ ಇಟ್ ಈಸ್ 6ಕ್ಕೆ 6 0 7 5.
ಆರಕ್ಕಾರು 7 5 7 12 6 ಬಂತಲ್ಲ. ನಮ್ಮ ಉತ್ತರ ಬಂತಲ್ಲ. ಇದು ಕೂಡ ಸೇಮ್ ಬಂತು, ಇದು ಕೂಡ ಸೇಮ್ ಬಂತು. ಈಗ ಈ ಸಂಖ್ಯೆ ಜಾಸ್ತಿ ಬಂದು ಈ ಸಂಖ್ಯೆ ಕಡಿಮೆ ಬಂದಾಗ ಕೂಡ ಅದೇ ರೀತಿಯನ್ನು ಮಾಡಬಹುದು. ಈ ಉದಾಹರಣೆ 45 ಗುಂಡ್ಲೆ 9,999 ಕೊಟ್ಟರು. ಅವಾಗ ಏನ್ ಮಾಡ್ಬೇಕು ನಾವು, ಇಲ್ಲಿ 9 ಎಷ್ಟು ಇರ್ತಾವ ಅಷ್ಟು 0 ಬರ್ಕೋಬೇಕಾಗ್ತದ. ಹೆಂಗ್ ಬರ್ಕೋಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕು, ಇಲ್ಲಿ 45 ಇದಕ್ಕಿದ್ದಂತೆ ಬರೋದು. ಮುಂದೆ ಏನ್ ಮಾಡ್ಬೇಕು ನಾವು, 1 2 3 4 0 ಕೊಡ್ಬೇಕು. 1 2 3 4 0 ಕೊಟ್ಟೆವು. ಆಮೇಲೆ 45 ಏನ್ ಮಾಡ್ಬೇಕು ನಾವು ಇಲ್ಲಿ ಮೈನಸ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 10 5 ಆದ್ರೆ 5, 10 5 ಆದ್ರೆ 5, ಆಮೇಲೆ 10ರಲ್ಲಿ 1 ಆದ್ರೆ 9, 10ರಲ್ಲಿ 1 ಆದ್ರೆ 9, 5ರಲ್ಲಿ 1 ಆದ್ರೆ 4, 4ಕ್ಕೆ 4 ಎಷ್ಟು ಬಂತು, 4,49,955. ಎಷ್ಟು ಈಜಿ ಬಂತಿದು. ಇದನ್ನ ಈ 9,999ಕ್ಕೆ 45 ಗುಣಾಕಾರ ಮಾಡ್ಬೇಕಾದ್ರ ಎಷ್ಟು ಸಮಯ ಹೋಗ್ತೈತಿ ನಮ್ಗ. ಹಾಗಾದ್ರೆ ಈಗ 11 ಮತ್ತು 9ರಿಂದ ಕೊನೆಗೊಳ್ಳುವ 9ರಿಂದ ಗುಣಿಸುವ ರೀತಿ ನಿಮ್ಗ ತಿಳಿತಂತ ಅನ್ಕೋತೀನಿ. ಇದು ತಿಳಿತಲ್ಲ. ಈ ಬೇಕಾದ ಸಂಖ್ಯೆಯಲ್ಲಿ ಈ ಕಡೆ ಕೂಡ ಹೆಚ್ಚಿರ್ಲಿ, ಈ ಕಡೆ ಕೂಡ ಕಡಿಮೆ ಇರ್ಲಿ. ಇಲ್ಲಿ 9 ಇದ್ದು ಇಲ್ಲಿ ಜಾಸ್ತಿ ಸಂಖ್ಯೆ ಇದ್ದು ಕೂಡ ಅದೇ ಮೆಥಡ್ ಇರ್ತೈತಿ. ಅದೇ ರೀತಿ ಇಲ್ಲಿ 10,000 ಅಥವಾ 1,00,000 ತನಕ ಕೊಟ್ಟು ಇಲ್ಲಿ ಕೂಡ 1,00,000 ತನಕ ಕೊಟ್ಟರು ಕೂಡ ಏನಾಗ್ತೈತಿ, ಇದೇ ಮೆಥಡನೇ ನಮ್ಗೆ ಅನ್ವಯ ಆಗ್ತೈತಿ. ಇದು ಅರ್ಥ ಆಯ್ತಂತ ಅನ್ಕೋತೀನಿ. ಅರ್ಥ ಆದ್ರೆ ಏನ್ ಮಾಡ್ಕೋಬೇಕಿದ್ರೆ ನೀವು ನೋಟ್ ಮಾಡ್ಕೊಳ್ರಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ರಿ. ಇನ್ನ 0ಯಿಂದ ಕೊನೆಗೊಂಡಾಗ ಏನ್ ಮಾಡ್ಬೇಕಂತ ನೋಡೋಣ ನಾವು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದಾಗ, ಎರಡು ಕಡೆ ಸೇಮ್ ಸಂಖ್ಯೆ ಇದ್ದಾಗ, ಗುಣ್ಯ ಮತ್ತು ಗುಣಕದಾಗ ಎರಡು ಕಡೆ ಸೇಮ್ ಸಂಖ್ಯೆ ಇದ್ದಾಗ ಅಂದ್ರ, ಈಗ 8,498 ಗುಣಿಲೆ 9,999 ಇಷ್ಟು ಸಂಖ್ಯೆ ಇದ್ದಾಗ ಮಾಡುವುದು ಹೇಗೆ? ಏನಿಲ್ಲ, ಈಸಿ ಐತಿ. ಇಲ್ಲಿ ಎಷ್ಟು 9 ಅದಾವ ಅಷ್ಟು 0ಗಳನ್ನು ಇದ್ರ ಮುಂದೆ ಕೊಟ್ಟುಕೊಂಡ್ರೆ ಮುಗೀತು. ಏನ್ ಮಾಡೋಣ ಈಗ, 8 4 9 8 4 9 8 ನಾವು ಯಾಸ್ ಇಟ್ ಈಸ್ ಇದ್ ರೀತಿನೇ ಬರ್ಕೋಬೇಕು. ಬರ್ಕೊಂಡು ಎಷ್ಟು 9 ಅದಾವ ನೋಡ್ಕೋಬೇಕು. 1 2 3 4 ಇದ್ರ ಮುಂದ 4 0 ಕೊಟ್ಕೊಂಡ್ರೆ ಮುಗೀತು. 1 2 3 4 ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದಾಗ ಮೈನಸ್ ಮಾಡ್ಬೇಕು. ಏನ್ ಮೈನಸ್ ಮಾಡ್ಬೇಕಪ್ಪ ಅಂತಂದ್ರ ಈ ಸಂಖ್ಯೆ ಏನಿದೆಯಲ್ಲ ಈ ಸಂಖ್ಯೆ ಅದರಲ್ಲಿ ಮೈನಸ್ ಮಾಡಬೇಕು. 8 4 9 8 8 4 9 8 ಏನ್ ಮಾಡಿದ್ವಿ ಈಗ ಕಳೆದು ನೋಡೋಣ. ಕಳೆದಾಗ ಏನ್ ಬರ್ತದೆ ನೋಡೋಣ. ಉತ್ತರ 10 8 ಆದ್ರೆ ಎಷ್ಟು 2 ಬಂತು. ಹೌದಾ? ಈಗ 10ರಲ್ಲಿ 10 ಹೋದ್ರ 0, 10ರಲ್ಲಿ 5 ಹೋದ್ರ 5, ಆಮೇಲೆ 10ರಲ್ಲಿ 9 ಹೋದ್ರ 1, 8ರಲ್ಲಿ 1 ಹೋದ್ರ 7, 9ಕ್ಕೆ 9, 4ಕ್ಕೆ 4, 8ಕ್ಕೆ 8. ಬೇಕಿದ್ರೆ ನೀವೇನ್ ಮಾಡ್ರಿ, ಮೊಬೈಲ್ ತಗೊಳ್ರಿ. ಮೊಬೈಲ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ನಾ ಮಾಡಿದಷ್ಟೇ ಉತ್ತರ ಬರ್ತೈತಿ. ಎಷ್ಟು ಬಂತಪ್ಪ ಅಂತಂದ ಈಗ 8,71,71,502 ಬಂತು. ಅದೇ ನೀವು 9 1 ಸಲ ಗುಣಿಸೋದು, 9 2 ಸಲ ಗುಣಿಸೋದು, 9 3 ಸಲ ಗುಣಿಸೋದು, 9 4 ಸಲ ಗುಣಿಸಿ 4 ಸಲ ಗುಣಿಸಿ ಆದ್ಮೇಲೆ ಇದೆಲ್ಲ ಕೂಡಬೇಕಾದ್ರೆ ನಿಮ್ಗೆ ಎಷ್ಟು ಸಮಯ ತಗೋತದಪ್ಪ ಅಂತಂದ್ರ ಕನಿಷ್ಠ ಅಂದ್ರ 5ರಿಂದ 6 ನಿಮಿಷ ನಿಮ್ ಟೈಮ್ ಹೋಗ್ತೈತಿ. ಇದು ಎಷ್ಟಾಯ್ತು, ಜಸ್ಟ್ 1 ನಿಮಿಷದಲ್ಲಿ ನಮ್ಗ ಆನ್ಸರ್ ಬಂತು. ಈ ಆನ್ಸರ್ ನಾವು ಕಂಡ್ಕೊಂಡೆವು. ಇದು ಇವೆರಡು ಲೆಕ್ಕದ ಮ್ಯಾಗ ನಿಮ್ಗೇನ್ ಮಾಡ್ತೀನಿ, ನಾನು 2 ಹೋಮ್ವರ್ಕ್ ಕೊಡ್ತೀನಿ. ಮಾಡಿ ನೀವೇನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಒಂದನೇದ್ದು 9,842 ಗುಣಿಲೆ 11. ಆಮೇಲೆ ಎರಡನೇದ್ದು 6,75,384 ಗುಣಿಲೆ 11. ಮೂರನೇದ್ದು
5078 ಗುಂಡ್ಲೆ 999. ನಾಲ್ಕನೇದು 8428 ಗುಂಡ್ಲೆ 9999. ಇವೆರಡು ಮಾಡಿ ಏನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ನಿಮ್ಗೆ ಅರ್ಥ ಆಯ್ತು ಮಾಡ್ರಿ. ಇಲ್ಲೇ ಇದ್ರೆ ನಿಮ್ಮ ಸಂದೇಶಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಮುಂದಿನ ವಿಡಿಯೋಲಿ ನಿಮ್ಗೆ ಏನು ಮಾಡ್ತೀನಿ, ಡೀಪ್ ಆಗಿ ತಿಳಿಸ್ಕೊಡ್ತೀನಿ. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ಹೋಮ್ವರ್ಕ್ ಏನೈತಲ್ಲ ಇದನ್ನ ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಮುಂದೆ ಇದು 9 ಮತ್ತು 11 ಆಯಿತು. ಇನ್ನೇನು ಮಾಡಬೇಕು, ಸಂಖ್ಯೆ ಸೊನ್ನೆಯಿಂದ ಕೊನೆಗೊಂಡಾಗ ನೋಡೋಣ. ಸೊನ್ನೆಯಿಂದ ಕೊನೆಗೊಂಡಾಗ ನೋಡ್ಬೇಕಪ್ಪ ಅಂತಂದ್ರೆ ನಾ ಈಗ ಇದನ್ನ ರಫ್ ಮಾಡ್ತೀನಿ. ನಾನು ಬರ್ಕೊಂಡಿಲ್ಲ, ರಫ್ ಮಾಡ್ತಾ ಇದ್ದೀನಿ ನೋಡ್ರಿ. ಈಗ ಇದನ್ನ ಈಗ ನೋಡ್ರಿ 11ರಿಂದ ಮತ್ತು 9ರಿಂದ ಗುಣಿಸೋದು ನೋಡಿದೆವು. ಈಗ ಏನ್ ಮಾಡ್ತೀವಿ, 28410 ಗುಂಡ್ಲೆ 0 ಕೊಟ್ರು. ಇದ್ರ ಉತ್ತರ ಏನಾಗ್ತೈತಿ, ಯಾವಾಗಲೂ 0ನೇ ಆಗ್ತೈತಿ. ಈಗ ಇದನ್ನ ಯಾಕೆ ನಿಮ್ಗೆ ಹೇಳಿದಪ್ಪ ಅಂತಂದ್ರಾಗ 2019ರಲ್ಲಿ ನವೋದಯ ಪೇಪರ್ದಲ್ಲಿ ಒಂದು ಕ್ವಶನ್ ಕೇಳಿದ್ರು. ಹ್ಯಾಂಗ ಕೇಳಿದ್ರಪ್ಪ ಅಂತಂದಾಗ 18 ಗುಂಡ್ಲೆ 25 ಗುಂಡ್ಲೆ 34 ಗುಂಡ್ಲೆ 0 ಗುಂಡ್ಲೆ 6 ಗುಂಡ್ಲೆ 9 ಈ ರೀತಿ ಕೊಟ್ಟಿದ್ರು. ಈ ರೀತಿ ಕೊಟ್ಟಾಗ ಇದೆಲ್ಲ ಮಾಡತಕ್ಕಂತ ಉತ್ತರ ಏನ್ ಬರ್ತೈತಿಲ್ಲ, ಈ ಉತ್ತರದಲ್ಲಿ ಈ 0ಯನ್ನು ಗುಣಿಸಿದಾಗ ಏನ್ ಬರ್ತೈತಿ, ನಮ್ಗೆ ಉತ್ತರ 0 ಬರ್ತೈತಿ. ಯಾವುದೇ ಒಂದು ಸಂಖ್ಯೆಗೆ ನೀವು 1000ಕ್ಕೆ ಮಾಡ್ರಿ, 10,000ಕ್ಕೆ ಮಾಡ್ರಿ, ಲಕ್ಷಕ್ಕೆ ಮಾಡ್ರಿ, ಕೋಟಿಗೆ ಮಾಡ್ರಿ, ಅರಬಕ್ಕೆ ಮಾಡ್ರಿ, ಕರಬಕ್ಕೆ ಮಾಡ್ರಿ, ಬೇಕಾದಕ್ಕೆ ಮಾಡಿದ್ರು ಕೂಡ ಏನ್ ಬರ್ತೈತಿ, ನಮ್ಗೆ ಉತ್ತರ ಬರ್ತಕ್ಕಂಥ ಉತ್ತರ ಏನಾಗಿರ್ತೈತಿ, 0 ಆಗಿರ್ತೈತಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಈ ರೀತಿ ಕೊಟ್ರು, 34 ಗುಂಡ್ಲೆ 10 ಕೊಟ್ರು. 10 ಬಗ್ಗೆ ಇಲ್ಲ ಮಾಡೋ ಅವಶ್ಯಕತೆ ಐತೆ ನಮ್ಗ ಇಲ್ಲ. ಏನ್ ಮಾಡೋದು, ಇಲ್ಲಿ ಎಷ್ಟು 0 ಇರ್ತಾವ, ಮೊದಲು 0 ನಾವು ನೋಡ್ಕೋಬೇಕು, ಕಡೆ ತಕೊಂಡು ಇಟ್ಕೋಬೇಕು, ಕುಲ್ಲ ಮಾಡ್ಕೋಬೇಕು. ಈಗ 4 ಒಂದ್ಲೆ 4, 1 ಮೂಲೆ 3 ಮುಗಿತು. ಅದೇ ರೀತಿ ಹೀಗೆ ಕೊಟ್ಟಿರ್ತಾರ. ಈಗ 35 0 ಗುಂಡ್ಲೆ ಇಷ್ಟು ಕೊಟ್ಟಿರ್ತಾರ. ಇಷ್ಟು ಕೊಟ್ಟಾಗ ಏನ್ ಮಾಡ್ಬೇಕು, ಎರಡೋ ಮಿಗಿಲಿ ಮಾಡ್ಕೊಂಡು ಕುಂದಿರ್ಬೇಕಾ, ಇಲ್ಲ ಏನ್ ಮಾಡ್ಬೇಕು, 1 2 3 ಎರಡು 0 ಅದಾವ, ಇಲ್ಲಿ 3 0 ಅದಾವ. 3 0 ಮಾಡ್ಬೇಕು, ನಾವು ಕಡೆಗೆ ತಕ್ಕೋಬೇಕು. ಕಡೆಗೆ ತಕೊಂಡು ಉಳು ಸಂಖ್ಯೆ ನೀವು ಕನ್ಫ್ಯೂಸ್ ಆಗ್ತಪ್ಪ ಅಂತ ಮಾಡಿ ತೋರಿಸ್ತೀನಿ. ಈಗ 35 ಗುಂಡ್ಲೆ 2 ಬಂತು. ಈಗ ಹೌದಾ, ಏನ್ ಮಾಡ್ಬೇಕು, 2ಲೆ 5ಕ್ಕೆ ಮಾಡ್ಬೇಕು, 2ಲೆ 3ಕ್ಕೆ ಮಾಡ್ಬೇಕು. ಕಲಾಸ್ 2 ಇಲ್ಲಿ ಎಷ್ಟು 10 ಬಂತು. ಹೌದಾ, 2 3ಲೆ 6 1 7 ಬಂತು. ಎಷ್ಟು ಬಂತಿದ್ದು, 70 ಬಂತು. ಉತ್ತರ ಎಷ್ಟು ಈಜಿ ಐತಿ. ಅದನ್ನೇ ನಾವೇನ್ ಮಾಡ್ಬೇಕು, ಈಗ ಹಿಂಗ್ ಮಾಡ್ಕೋತ ಕೂತ್ರಿ ಅಂದ್ರ 350 ಗುಂಡ್ಲೆ 200 ಮಾಡ್ಕೋತ ಕುಂತ್ರಿ ಅಂತ ತಿಳ್ಕೊರಿ. ಎಷ್ಟು ಸಮಯ ಹೋಗ್ತೈತಿ ನೋಡ್ರಿ. 0ಲೆ 0 0ಲೆ 0 0ಲೆ 0 ಅದೇ ಕಾಯ್ಕೊಂಡೆವು. 0ಲೆ 0 0ಲೆ 0 0ಲೆ 0 ಅದೇ ಕಾಯ್ಕೊಂಡೆವು. ಹೌದಾ, 2 0ಲೆ 0 2 5 10 2 3ಲೆ 6 1 7 ನೋಡ್ರಿ. ಈಗ 0 0 0 0 7 ಎಷ್ಟು ಬಂತು ನಮಗೀಗ, 70,000 ಬಂತಲ್ಲ. ಇಲ್ಲಿನೂ ಕೂಡ ಏನ್ ಬಂದೈತಿ, ನಮ್ಮ ಉತ್ತರ 70,000 ಬಂದೈತಿ. ನಾವೇನ್ ಮಾಡ್ಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಏನ್ ಮಾಡ್ಬೇಕು, ನಾವು ಸಮಯವನ್ನು ಉಳಿಸ್ಕೊಳಕ್ ಹೋಗ್ಬೇಕು. ಸಮಯ ಉಳಿಸ್ಕೋಬೇಕಾದ್ರ ನಮ್ಗೇನ್ ಗೊತ್ತಿರ್ಬೇಕು, ಇಂಥವೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ಯಾಟಿಕ್ಸ್ ಗಳು ನಮ್ಗ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ನಾವು ಸಮಯ ನೋಡ್ರಿ, ಇಷ್ಟು ಸಮಯ ನಾವು ಉಳಿಸ್ಕೋಬೇಕಾದಪ್ಪ ಅಂತಂದ್ರ ಇವೆಲ್ಲ ಸ್ಟ್ಯಾಟಿಕ್ಸ್ ಗಳು ಗೊತ್ತಿರ್ಬೇಕು. ಇಂಥ ಹಲವಾರು ಸ್ಟ್ಯಾಟಿಕ್ಸ್ ಗಳು ನೀವು ಬೇಕಪ್ಪ ಅಂತಂದ್ರ ನೀವು ಕ್ಲಾಸ್ ತಗೋಬಹುದು. ಹ್ಯಾಂಗ್ ಕ್ಲಾಸ್ ತಗೋಬಹುದಪ್ಪ ಅಂತಂದ್ರೆ ನಮ್ದು ಆನ್ಲೈನ್ ಕ್ಲಾಸ್ ಐತಿ, ಆಫ್ಲೈನ್ ಕ್ಲಾಸ್ ಐತಿ ಮತ್ತು ರೆಸಿಡೆನ್ಸ್ ಕ್ಲಾಸ್ ಕೂಡ ಐತಿ. ನಿಮ್ ಕ್ಲಾಸ್ ಬೇಕಪ್ಪ ಅಂತಂದಾಗ 7204826665 ಕರೆ ಮಾಡಿ ನೀವು ಕ್ಲಾಸ್ ತಗೋಬಹುದು. ಇಲ್ಲಪ್ಪ ಅಂತಂದ್ರ ನೀವು ಪಬ್ಲಿಕ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಅಷ್ಟೇ ನೋಡಿ ಬಿಟ್ಟರು ಬಿಡಬಹುದು. ನಿಮ್ಗೆ ಹೆಚ್ಚಿನ ಜ್ಞಾನ ಬೇಕಪ್ಪ ಅಂತಂದ್ರೆ ನಾವೆಲ್ಲವನ್ನೂ ಕೂಡ ನಾವು ಪಬ್ಲಿಕ್ ಅಲ್ಲಿ
ವಿಡಿಯೋಗಳನ್ನು ಹಾಕಿರುವುದಿಲ್ಲ. ನಿಮಗೆ ಶಾಂಪಲ್ ಆಗಿ ಒಂದೊಂದು ವಿಡಿಯೋ ಮಾತ್ರ ಪಬ್ಲಿಕಲ್ಲಿ ಹಾಕಿರ್ತೀವಿ. ಸೀರಿಯಲ್ ಆಗಿ ಏನಾಗಿರ್ತೈತಿ, ನಮ್ಮದೇ ಆದಂತಕ್ಕಂಥ ಒಂದು ಬುಕ್ ಇದೆ. ಈ ಬುಕ್ ಪ್ರಕಾರ ನಾವು ಪ್ರತಿ ಚಾಪ್ಟರ್ ವೈಸ್ ನಾವು ಪಾಠ ಮಾಡ್ಕೊಂತ ಹೋಗ್ತೀವಿ. ಒಂದನೇದು ಏನೈತಪ್ಪ ಅಂತಂದ್ರ ನಂಬರ್ ಸಿಸ್ಟಮ್ ಐತಿ. ನಂಬರ್ ಸಿಸ್ಟಮ್ ಅಲ್ಲಿ ಡಿಜಿಟ್ಸ್, ನಂಬರ್ ನ್ಯೂಮೆರಿಕಲ್, ಟೈಪ್ಸ್ ಆಫ್ ನಂಬರ್ಸ್, ಆಮೇಲೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್, ಇವನ್ ನಂಬರ್, ಆಡ್ ನಂಬರ್, ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಹೀಗೆ ಪ್ರತಿ ಚಾಪ್ಟರ್ ನಾವು ಸೀರಿಯಲ್ ಆಗಿ ಮಾಡ್ಕೊಂತ ಹೋಗ್ತೀವಿ. ಯಾರಿಗೆ ಮಾಡ್ಕೊಂತ ಹೋಗ್ತೀವಪ್ಪ ಅಂತಂದ್ರ ನಮ್ಮಲ್ಲಿ ಅಡ್ಮಿಷನ್ ಇರ್ತಕ್ಕಂಥ ಮಕ್ಕಳಿಗೆ ನಾವು ಸೀರಿಯಲ್ ಆಗಿ ಮಾಡ್ಕೊಂತ ಹೋಗ್ತೀವಿ. ಪ್ರತಿ ಚಾಪ್ಟರ್ ಆದ್ಮೇಲೆ ಏನ್ ಮಾಡ್ತೀವಿ, ನಾವು ಟೆಸ್ಟ್ ಕೊಡ್ತೀವಿ. ಟೆಸ್ಟ್ ಕೊಟ್ಟು ಆ ಟೆಸ್ಟ್ ಆದ್ಮೇಲೆ ಮತ್ತೇನ್ ಮಾಡ್ತೀವಿ, ನಾವು ಅದೇ ಕ್ಲಾಸ್ ಅನ್ನು ಮರಳಿ ತಿಳಿಸ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ನಿಮ್ಗ ಹೆಚ್ಚಿನ ರೀತಿಯಲ್ಲಿ ನಿಮ್ಗ ಮಾಹಿತಿ ಬೇಕಪ್ಪ ಅಂತಂದ್ರ ಈ ನಂಬರ್ಗೆ ಕಾಲ್ ಮಾಡಿ. ಬಾಯ್.